ದೈವೋ ಅನಾಥ ರಕ್ಷಕ, ದೈವೋ ಅನಾಥ ರಕ್ಷಕ, ದಯೆಯಿಲ್ಲದ ಧರ್ಮಯ ಉದಯ, ದಯೆಯಿಲ್ಲದ ಧರ್ಮದ ಮೂಲವಯ್ಯ, ಹಂಚಿ ತಿನ್ನಲು ಆನಂದ ಸಹಬಾಳ್ವೆ ಬಾಳಿನ ಅರ್ಥವು, ಸರ್ವೇ ಜನ ಸುಖಿನೋ ಭವಂತು ಎಂದು ನೀನು ಹೇಳು, ಸರ್ವೇ ಜನ ಸುಖಿನೋ ಭವಂತು ಎಂದು ನೀನು ಹಾಡು. ನಾನು ಸಾಕಮ್ಮ, ನನಗೆ ವಯಸ್ಸಾಗಿದೆ, ಕಣ್ಣು ಮಂಜು. ಈ ರಸ್ತೆಯಲ್ಲಿ ನಾನು 100 ರೂಪಾಯಿ ನೋಟನ್ನು ಕಳೆದುಕೊಂಡಿದ್ದೇನೆ. ಅದು ಯಾರಿಗಾದರೂ ಸಿಕ್ಕಲ್ಲಿ ದಯವಿಟ್ಟು ಈ ಕೆಳಗಿನ ವಿಳಾಸಕ್ಕೆ ತಲುಪಿಸಿ. ಸಾಕಮ್ಮ, ರಾಜೀವ್ ಗಾಂಧಿ ಬಡಾವಣೆ, 1ನೇ ಹಂತ, ಬೆಂಗಳೂರು. ಅಣ್ಣ, ಹೇಳಿ. ರಾಜೀವ್ ಗಾಂಧಿ ಬಡಾವಣೆಗೆ ಹೆಂಗೆ ಹೋಗ್ಬೇಕು? ಸೀದಾ ಹೋಗಿ ಮುಂದೆ ಸರ್ಕಲ್ ಇದೆ, ಅಲ್ಲಿ ಯಾರನ್ನಾದ್ರೂ ಕೇಳಿ. ಓಕೆ, ಥ್ಯಾಂಕ್ಸ್ ಅಣ್ಣ. ಅಣ್ಣ, ರಾಜೀವ್ ಗಾಂಧಿ ಬಡಾವಣೆ 1ನೇ ಹಂತಕ್ಕೆ ಹೆಂಗೆ ಹೋಗ್ಬೇಕು? ಅಣ್ಣ, ಹಿಂಗೆ ಮುಂದೆ ಹೋದ್ರೆ ಬಲಗಡೆ ಒಂದು ಬೋರ್ಡ್ ಸಿಗುತ್ತೆ, ಅದೇ ರಾಜೀವ್ ಗಾಂಧಿ ಬಡಾವಣೆ. ಥ್ಯಾಂಕ್ಸ್ ಅಣ್ಣ. ಆಯ್ತಣ್ಣ. ಸ್ವಾಮಿ, ಇಲ್ಲಿ ಸಾಕಮ್ಮನವ್ರ ಮನೆ ಎಲ್ಲಿದೆ? ಓ, ಸಾಕಮ್ಮ ಕಳ್ಕೊಂಡಿರೋ 100 ರೂಪಾಯಿ ನಿಮಗೆ ಸಿಕ್ತಾ? ಹಾ, ಹೌದು ಸರ್. ಅದನ್ನ ಕೊಡೋಣ ಅಂತ ಬಂದ್ರಾ? ಹೌದು. ಅವ್ರ ಮನೆ ಎಲ್ಲಣ್ಣ? ನೀವು ಮುಂದೆ ಹೋಗಿ ಹಾ. ಬಲಕ್ ತಿರ್ಕೊಳ್ಳಿ. ಹಾ ಅಲ್ಲೊಂದು ಅರಳಿ ಕಟ್ಟೆ ಇದೆ, ಹಾ. ಅಲ್ಲಿ ವಯಸ್ಸಾಗಿರೋ ಬಜ್ಜಿ ಕೂತಿರ್ತಾರೆ, ಹಾ, ಅವರೇ ಸಾಕಮ್ಮ. ಥ್ಯಾಂಕ್ಸ್ ಅಣ್ಣ. ತಮ್ಮ, ಇಲ್ಲಿ ಸಾಕಮ್ಮ ಅವ್ರು ನೋಡಕ್ ಬಂದ್ರಾ? ಆಗೋ ಅಲ್ಲಿ ಕೂತಿದ್ದಾರೆ ನೋಡಿ, ಅವರೇ ಸಾಕಮ್ಮ. ಥ್ಯಾಂಕ್ಸ್ ಪಾ. ಅಮ್ಮ, ನೀವು ಆ ರಸ್ತೆಯಲ್ಲಿ ಕಳ್ಕೊಂಡಿರೋ 100 ರೂಪಾಯಿ ನನಗೆ ಸಿಕ್ಕಿದೆ, ತಗೊಳ್ಳಿ. ಅಣ್ಣ, ಅವ್ರಿಗೆ ಕಿವಿ ಕೇಳಲ್ಲ, ಕಣ್ ಕಾಣಲ್ಲ, ಸ್ವಲ್ಪ ಜೋರಾಗಿ ಕೂಗಿ. ಅಮ್ಮ, ನೀವು ಆ ರಸ್ತೆಯಲ್ಲಿ ಕಳ್ಕೊಂಡಿದ್ದೀರಲ್ಲ 100 ರೂಪಾಯಿ, ಅದು ನನಗೆ ಸಿಕ್ಕಿದೆ, ತಗೊಳ್ಳಿ. ನಿಂಗೂ ಸಿಕ್ತೇನಪ್ಪ, ವಸೀರು. ಇದೇನಮ್ಮ ಇಷ್ಟೊಂದು ದುಡ್ಡಿದೆ? ನೀನ್ ಕಳ್ಕೊಂಡಿರೋ 100 ರೂಪಾಯಿ
ನನಗ್ ಸಿಕ್ತು ಅಂತ ನಿನ್ನಂತವ್ರು ತಂದ್ಕೊಟ್ಟಿರೋದಪ್ಪ. ಒತ್ತಾರೆಯಿಂದ ಮುಳ್ಗೋಗಂಟ ತಂದ್ಕೊಡ್ತಾನೆ ಇರ್ತಾರೆ. ಅಮ್ಮ ನಿಮ್ಗೆ ಮನೆ ಅರಮನೆ ಅಂತ ಮನೆ ಇತ್ತು ಕಣಪ್ಪ. 10 ಎಕರೆ ಹೊಲಾನು ಇತ್ತು. ಗಂಡ ತೀರ್ಕೊಂಡ್ಮ್ಯಾಕೆ ಹೊಲ ಮನೆ ಎಲ್ಲ ಮಾರ್ಬಿಟ್ಟೆ. ನಿಮ್ಗೆ ಮಕ್ಳಿಲ್ವಾ ಅಮ್ಮ? ನನಗ್ ಮಕ್ಕಳಿಲ್ಲ ಕಣಪ್ಪ, ನಾನ್ ಬಂಜೆ. ಹೋಗ್ಲಿ ಬಿಡಿ ಅಮ್ಮ, ನನಗೆ ಗೊತ್ತಿಲ್ಲದೆ ಕೇಳ್ಬಿಟ್ಟೆ, ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ. ಪರವಾಗಿಲ್ಲ ಬಿಡಪ್ಪ, ಈಟಕ್ಕೆಲ್ಲ ಬೇಜಾರು ಮಾಡ್ಕೊಂಡ್ರೆ ಆಯ್ತದ? ಅಮ್ಮ ನಿಮ್ಗೆ ಬಂಧು ಬಳಗ? ರಾಗಿ ಕಲ್ ತಿರುಗುವಾಗ ಊರೆಲ್ಲ ನೆಟ್ರೆ ಬಂಧು ಬಳಗ ಎಲ್ರು ಮನೆ ತುಂಬಾ ಪಿತ ಅಂತಿದ್ರು. ರಾಗಿ ಕಲ್ ನಿಂತೋಯ್ತು, ಎಲ್ರು ಮಗುಮಾಯ ಆಗೋದು. ಹಂಗಿದ್ಮೇಲೆ ಅವ್ರು ನೆಂಟ್ರಲ್ಲ, ಗಂಟ್ ಕಳ್ರು. ನಂಗೆ ಗೊತ್ತಿಲ್ಲ ಕಣಪ್ಪ, ಅವ್ರನ್ನೇ ಕೇಳ್ಬೇಕು ಅನ್ಕಿತ. ಈಗ ನಿಮ್ ಜೊತೆ ಯಾರು ಇಲ್ವಾ ಅಮ್ಮ? ಯಾಕಿಲ್ಲ, ನೀವೆಲ್ಲ ಇಲ್ವಾ? ದೈವೋ ಅನಾಥ ರಕ್ಷಕ ದ್ಯಾವ್ರಿದಾನೆ. ನಾವು ಕೂತಿರೋ ಜಾಗಕ್ಕೆ ಆ ದ್ಯಾವ್ರು ನಿಮ್ಮಂತವ್ರ ರೂಪದಾಗ ಬಂದು ಅನ್ನ ನೀರು ಬಟ್ಟೆ ದುಡ್ಡು ಕೊಟ್ಟು ಹೋಗ್ತಿರಲ್ಲ, ನೀವೇ ದೇವ್ರು. ಬದುಕಿರ ಗಂಟ ತುತ್ತನ್ನ ಇಟ್ಟು ಸತ್ತ ಮ್ಯಾಕೆ ಎತ್ತು ಮಣಗಾಕಕ್ಕೆ ನೀವೆಲ್ಲ ಇದೀರಲ್ಲ, ಇನ್ನೇನ್ ಬೇಕು ನನಗೆ? ಕೂಸೆ ಒಂದ್ ಮಂಗ ಸತ್ರೇನೆ ದ್ಯಾವ್ರು ಅಂತೇಳಿ ಊರ್ ತುಂಬಾ ಮೆರವಣಿಗೆ ಮಾಡಿ ಮಣ್ಣು ಮಾಡ್ತಾರೆ. ಆ ಜಾಗದಾಗೆ ಗುಡಿ ಕಟ್ಟಿ ಆಂಜನೇಯ ಸ್ವಾಮಿ ಅಂತ 3 ಹೊತ್ತು ಪೂಜೆ ಮಾಡ್ತಾರೆ. ಹೆಂಗಿರುವಾಗ ದಿಕ್ಕು ದೆಸೆ ಇಲ್ದಿರೋ ನನ್ನಂತೋಳ್ ಸತ್ರೆ ಬೀದಿಯೊಣಾಗ ಬಿಟ್ಟಾರ? ಯಾರೋ ಒಬ್ರು ಮಣ್ಗಾಕಿ ಪುಣ್ಯ ಕಟ್ಕೋತಾರೆ. ಮಕ್ಕಳು ಮರಿ ಅನ್ನೋದೆಲ್ಲ ಒಂದು ಭ್ರಮೆ. ನಾನು ನಂದು ನನ್ನವರು ಅನ್ನೋದೆಲ್ಲ ಒಂದು ಮಾಯೆ. ನಿಮ್ಮನ್ನ ನೋಡಕ್ಕೆ ನಿಮ್ಮವ್ರು ಅಂತ ಯಾರು ಬರಲ್ವಾ ಅಮ್ಮ? ಇದುವರೆಗೂ ಯಾರು ಬಂದಿಲ್ಲ, ಮುಂದೆ ಬರ್ಬೋದೇನೋ ಗೊತ್ತಿಲ್ಲ. ಅಮ್ಮ ನಿಮ್ ಕಣ್ ಕಾಣಲ್ವಲ್ಲ, ನಿಮ್ ಕಣ್ಣನ್ನ ನಾನು ಆಪರೇಷನ್ ಮಾಡಿಸ್ತೀನಿ, ಬನ್ನಿ. ಬ್ಯಾಡ ಕಣಪ್ಪ, ಎಲ್ಲ ನೋಡ್ಬಿಟ್ಟಿದ್ದೀನಿ. ಇಲ್ಲಿ ಗಂಟ ನೋಡಿರೋದನ್ನ ಅರಗಿಸ್ಕೊಳಕ್ಕೆ ನನ್ನ ಕೈಲಿ ಆಗ್ತಿಲ್ಲ. ಇನ್ನ ಏನ್ ನೋಡ್ಬೇಕು ಅಂತ ಆಪರೇಷನ್ ಮಾಡಿಸ್ಕೋಬೇಕಪ್ಪ ನಾನು. ಹಂಗಂತೀರಮ್ಮ? ಓ ಮತ್ತೆ ಕಣ್ ಕಾಣಕ್ಕಿಲ್ಲ, ಕಿವಿ ಕೇಳಕ್ಕಿಲ್ಲ, ಬಾಯೊಂದು ಹೋಗ್ಬಿಟ್ರೆ ಗಾಂಧಿ ತಾತನ್ ಕೋತಿಯಾಗಿ ಇದ್ದು ಬಿಡ್ತೀನಿ. ಹೋಗ್ಲಿ, ನನ್ ಜೊತೆ ಬಂದ್ಬಿಡಿ ಅಮ್ಮ, ನನ್ನ ಅಪ್ಪ ಅಮ್ಮನ ಜೊತೆ ನಿಮ್ಮನ್ನು ಚೆನ್ನಾಗಿ ನೋಡ್ಕೋತೀನಿ. ಎಷ್ಟು ಒಳ್ಳೆ ಮನ್ಸಿನಿಂದ ನೀ ಕರೀತ್ಯಾ ಅಂತ ನಾ ಬಂದ್ರೆ ಮರವಾದೆ ಇರ್ತದ ಮಗನೆ. ನೋಡು, ನೀನ್ ಅಪ್ಪ ಅಮ್ಮನ್ ಚಂದಾಗಿ ನೋಡ್ಕೊಂಡ್ರೆ ನನ್ನನ್ನು ನೋಡ್ಕೊಂಡಷ್ಟೇ ಖುಷಿ ಆಯ್ತದೆ ನಂಗೆ. ನಿಮ್ಗೂ ಒಳ್ಳೆ ಮನ್ಸಿದೆ ಅಮ್ಮ. ನಿಮ್ಮಂತವ್ರಿಗೆ ಆ ದೇವ್ರು ಇಂಥ ಸ್ಥಿತಿ ಕೊಡಬಾರ್ದಿತ್ತು. ಇದೆಲ್ಲ ನೋಡ್ತಿದ್ರೆ ಆ ದೇವ್ರೇ ಇಲ್ವೇನೋ ಅನಿಸ್ತಿದೆ. ದ್ಯಾವ್ರ ಇದಾನೆ, ದ್ಯಾವ್ರ ಇಲ್ದೆ ಈ ಭೂಮಿ ಮ್ಯಾಗೆ ನಡ್ದಾತು ಕಂದ. ಕಣ್ಣು ಕಾಣ್ದಿರೋ ದ್ಯಾವ್ರು ಮನ್ಸ ಬದುಕೊಳ್ಳಿ ಅಂತ ಗಾಳಿ ನೀರು ಬೆಳಕು ಭೂಮಿ ಬೆಂಕಿ ಅಂತ ಕೊಟ್ಟವನೆ. ಎಲ್ಲೋ ಹಾಕಿರೋ ಬೋರ್ಡ್ನ ನೋಡಿ ಪಾಪ ಅಂತ ಹುಡ್ಕೊಂಬಂದು ನಾನ್ ಕಳ್ಕಳ್ದೆ ಇರೋ 100 ರೂಪಾಯಿನ ತಗೋ ಅಂತ ಕೊಡ್ತೀರಲ್ಲ, ನೀವೇ ಕಣ್ರಪ್ಪ ಕಣ್ಣು ಕಾಣೋ ದ್ಯಾವ್ರು. ಒಬ್ರ ಕಷ್ಟಕ್ಕಾಗೋನೆ ಕಣಪ್ಪ ನಿಜವಾದ ದ್ಯಾವ್ರು. ದ್ಯಾವ್ರು ಕೊಟ್ಟಿರೋ ಈ ಭೂಮಿ ಮ್ಯಾಗೆ ನಾವೆಲ್ಲ ಬಾಡಿಗೆಗಿರೋರು. ವಾಯ್ದೆ ಮುಗಿತಿದ್ದಂಗೆ ನಾವೆಲ್ಲ ಹೇಳ್ದಕ್ಕೆಂದು ಹೋಯ್ತಾ ಇರ್ಬೇಕು. ಈ ದಿಟನ ತಿಳ್ಕೊಂಡವ್ರಿಗೆ ಕಷ್ಟನೇ ಇರಕ್ಕಿಲ್ಲ. ನೀವ್ ಹೇಳ್ತಿರೋದು ನಿಜ ಅಮ್ಮ. ಇದು ನನ್ನ ವಿಸಿಟಿಂಗ್ ಕಾರ್ಡು, ಇದ್ರಲ್ಲಿ ನನ್ನ ನಂಬರ್ ಇದೆ, ಇಟ್ಕೊಳ್ಳಿ. ನಿಮ್ಗೆ ಏನಾದ್ರೂ ಸಹಾಯ ಬೇಕು ಅಂತ ಅನ್ಸಿದ್ರೆ ನನಗೆ ಫೋನ್ ಮಾಡಿಸಿ, ನಾನು ಬರ್ತೀನಿ. ಆಯ್ತು ಕಣಪ್ಪ ತಾತ. ನಾನು ಬರ್ತೀನಮ್ಮ. ಸರಿ ಹೋಗ್ಬಾ, ಹುಷಾರು. ಮಗ ಬಾಯ್ಲಿ, ನಂಗೊಂದು ಉಪಕಾರ ಮಾಡ್ತೀಯಪ್ಪ? ಏನ್ ಮಾಡ್ಬೇಕು ಅಂತ ಹೇಳಮ್ಮ. ಆ ಬೋರ್ಡ್ನ ಯಾರು ಎಲ್ಲಿ ಯಾವಾಗ ಯಾಕೆ ಹಾಕವ್ರೆ ಅಂತ ದಿಟ್ಟವಾಗ್ಲೂ ಗೊತ್ತಿಲ್ಲ ಕಣಪ್ಪ. 2.5 ವರ್ಷದಿಂದ ದಿನ 10 ಜನ ಬಂದು ಅಜ್ಜಿ ನೀ ಕಳ್ಕೊಂಡಿರೋ 100 ರೂಪಾಯಿ ನನಗ್ ಸಿಕ್ತು ಅಂತ ಕೊಟ್ಟು ಹೋಯ್ತಾನೆ ಇದ್ದಾರೆ. ಸಾಯೋ ಗಂಟ ಕೂತ್ ತಿಂದ್ರು ಸವಿದೇರೋಷ್ಟು ದುಡ್ಡು ಸೇರೈತೆ. ಸಾಕು ಕಣಪ್ಪ, ಸತ್ವಾಗ್ಲೂ ಹೇಳ್ತೀನಿ, ನಾನ್ 100 ರೂಪಾಯಿ ಎಲ್ಲೂ ಯಾವತ್ತೂ ಕಳ್ಕೊಂಡಿಲ್ಲ. ಆ ಬೋರ್ಡ್ನ ತೆಗೆದ್ಬಿಟ್ರಪ್ಪ ಅಂತ ಸುಮಾರು ಜನ ಕೇಳಿವ್ನಿ. ಯಾರೂ ತೆಗಿಲಿಲ್ಲ. ದಯವಿಟ್ಟು
ನೀನಾದ್ರೂ ಆ ಬೋರ್ಡ್ ತೆಗೆದು ಪುಣ್ಯ ಕಟ್ಕೊಳಪ್ಪ. ಆಯ್ತಮ್ಮ, ನಾನು ಆ ಬೋರ್ಡ್ ತೆಗಿತೀನಿ. ಹ್ಮ್ ನಾನು ಬರ್ತೀನಮ್ಮ. ಹ್ಮ್. 100 ವರ್ಷ ಸಂದಾಗಿರು ಮಗನೇ. ಸಾಕಮ್ಮ ಸಿಕ್ಕಿದ್ರ ಸರು? ಹಾ, ಸಿಕ್ಕಿದ್ರು. ಅವ್ರು 100 ರೂಪಾಯಿ ಕೊಟ್ರಾ? ಹಾ, ಕೊಟ್ಟೆ. 10 ಜನಕ್ಕೆ ಅನ್ನ ಇಟ್ಟು ಕೈಯದು. ಅವತ್ತು ಅವ್ರು ಮಾಡಿದ ದಾನ ಧರ್ಮದ ಪುಣ್ಯದ ಫಲ ಇವತ್ತು ನಿಮ್ಮಂಥವ್ರ ರೂಪದಲ್ಲಿ ಕಾಪಾಡ್ತಿದ್ವಿ. ಮಕ್ಕಳನ್ನ ಓದಿಸ್ಬೇಕು, ವಿದ್ಯಾವಂತರನ್ನ ಮಾಡಬೇಕು ಅಂತೇಳಿ ಇರೋ ಬರೋದನ್ನೆಲ್ಲ ಕಳ್ಕೊಂಡು ಇವತ್ತು ಬೀದಿಗೆ ಬಿದ್ದಿದ್ದಾರೆ. ಏನಂದ್ರಿ? ಸಾಕಮ್ಮ ಅವ್ರಿಗೆ ಮಕ್ಳಿದಾರ? ಇದಾರೆ. ಒಬ್ರಲ್ಲ ಇಬ್ರಲ್ಲ, 5 ಜನ ಗಂಡ್ಮಕ್ಳು ಸರು. ಮತ್ತೆ ನನಗೆ ಮಕ್ಳಿಲ್ಲ, ಬಂಜೆ ಅಂತ ಹೇಳಿದ್ರು. ಅಂಜೆ ಅಂತ ಹೇಳಿದ್ರ? ಹಾ, ಪಾಪ 5 ಜನ ಮಕ್ಳಿಗೆ ಜನ್ಮ ಕೊಟ್ಟು ತಾನು ಬಂಜೆ ಅಂತ ಹೇಳ್ಕೋಬೇಕಾದ್ರೆ ಆ ತಾಯಿ ಮನಸ್ಸು ಎಷ್ಟು ನೊಂದ್ಕೊಂಡಿರ್ಬೋದು, ಎಂತ ಯಾತನೇನು ಅನುಭವಿಸಿರ್ಬೋದು ಪಾಪ. 3 ಜನ ಡಾಕ್ಟ್ರು, 2 ಇಂಜಿನಿಯರ್, 8 ಮಕ್ಕಳ ಜೊತೆ ಬಾರಿನಾಗವ್ರೆ. ಸಾಕಮ್ಮನಿಗೆ 5 ಜನ ಮಕ್ಕಳು. ಹೆತ್ತು ಹೊತ್ತು ಸಾಕಿ ಸಲಹಿ 3 ಜನ ಡಾಕ್ಟ್ರು, 2 ಇಂಜಿನಿಯರ್ನ ಮಾಡಿದ್ರು. ಆದ್ರೆ 5 ಜನ ಮಕ್ಕಳು ಸೇರಿ ಒಬ್ಬ ತಾಯಿನ ನೋಡ್ಕೊಳಕ್ ಆಗ್ತಿಲ್ಲ. ತಾಯಿನ ಬೀದಿಯಲ್ಲಿ ಬಿಟ್ಟು ಇವರೆಲ್ಲ ಪಾಲಿನಲ್ಲಿ ಅದೇನ್ ಸುಖ ಅನುಭವಿಸ್ತಾರೋ ಗೊತ್ತಿಲ್ಲ. ಇದು ಎಂತ ವಿಪರ್ಯಾಸ ಅಲ್ವಾ? ಅವ್ರ ಮಕ್ಕಳು ಅವ್ರು ನೋಡಕ್ ಬರಲ್ವಾ? ನಾ ಕಂಡಂಗೆ ಇದುವರೆಗೂ ಯಾರು ಬಂದಿಲ್ಲ, ಮುಂದೆ ಬರೋದು ಗ್ಯಾರಂಟಿ ಇಲ್ಲ. ಜನ್ಮ ಕೊಟ್ಟ ತಾಯಿನ ಇಷ್ಟು ವರ್ಷ ಬೀದಿಲ್ ಬಿಟ್ಟು ಹಿಂದಿರುಗಿ ನೋಡದೆ ಹೋದ ಮಕ್ಕಳು ಈಗ ಯಾವ ಮುಖ ಇಟ್ಕೊಂಡು ನೋಡಕ್ ಬರ್ತವೆ ಸರು? ನಿಜ ಹೇಳ್ಬೇಕು ಅಂದ್ರೆ ಆ ಸಿರಿವಂತ ಮಕ್ಕಳಿಗೆ ಈ ಬಡ ತಾಯಿ ನೆನಪೇ ಇರಕ್ಕಿಲ್ಲ ಅಂತ ನಂಗನ್ಸ್ತಿತ್ತು. ಅದೆಂತ ಮಕ್ಕಳು ಇನ್ನೆಂತ ಕಡ್ಲಿರ್ಬೇಕು? ಪುಕ್ಕ ಬಲಿಯವರೆಗೂ ಅವ್ವನೂ ಬೇಕು, ಅವ್ವ ಕೊಡೋ ಬೂವನೂ ಬೇಕು. ಪುಕ್ಕ ಬಲ್ಪಕ್ಕೆ ಯಾರು ಬೇಡ, ಪುರ್ರ ಅಂತ ಆರೋಯ್ತವೆ. ಹೌದು, ಕರೆಕ್ಟ್. ಎಲ್ಲ ಅವ್ರವ್ರ ಕರ್ಮ ಸರು. ತಿಳಿದವರು ಒಂದು ಮಾತು ಹೇಳಿದ್ದಾರೆ, ಗುಣ ಇಲ್ಲದೆ ಇದ್ರೆ ರೂಪ ವ್ಯರ್ಥ, ನಮ್ರತೆ ಇಲ್ಲದೆ ಇದ್ರೆ ವಿದ್ಯೆ ವ್ಯರ್ಥ, ಪ್ರಜ್ಞೆ ಇಲ್ಲದೆ ಇದ್ರೆ ಪ್ರತಿಭೆ ವ್ಯರ್ಥ, ಗುರಿ ಇಲ್ಲದೆ ಇದ್ರೆ ಸಾಧನೆ ವ್ಯರ್ಥ. ಎಷ್ಟು ಓದಿದ್ರೇನು, ಎಷ್ಟು ಕೋಟಿಗೆ ಬದುಕಿದ್ರೇನು, ಜನ್ಮ ಕೊಟ್ಟು ತಂದೆ ತಾಯಿ ನೋಡ್ಕೊಳ್ದವ್ರು ಲೋಕದಲ್ಲಿ ಎಷ್ಟು ಶ್ರೀಮಂತರಾಗಿದ್ರೇನು ಅವರೆಲ್ಲ ನನ್ನ ದೃಷ್ಟಿನಲ್ಲಿ ಭಿಕ್ಷುಕರು. ಸರಿಯಾಗಿ ಹೇಳಿದ್ರಿ ಅಣ್ಣ. 3 ಮಕ್ಕಳು ಡಾಕ್ಟ್ರ್ ಅಂತೆ, ಡಾಕ್ಟ್ರು. ಇಲ್ಲಿ ಎತ್ತ ತಾಯಿ ನೋಡ್ಕೊಳ್ದೇ ಇರೋ ಆ ಡಾಕ್ಟ್ರುಗಳು ಅಲ್ಲಿ ಆ ಜನಗಳ ಜೀವನ ಅದೇನು ಕಾಪಾಡ್ತಾರೋ ಏನೋ. ಜನ್ಮ ಕೊಟ್ಟು ತಾಯಿಗೆ ಒಂದು ಸೂರು ಕಟ್ಕೊಡೋಕ್ಕಾಗದೆ ಬೀದಿಲಿ ಬಿಟ್ಟೋಗಿರೋ ಆ ಇಂಜಿನಿಯರ್ಗಳು ಫಾರಿನ್ನಲ್ಲಿ ಇನ್ಯಾರಿಗೂ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಸು, ಬಿಲ್ಡಿಂಗ್ಸು, ಮಾಲ್ಗಳನ್ನು ಕಟ್ಕೊಡ್ತಾರಂತೆ. ಆಶಾ ಪಾಶವ ಬಿಟ್ಟೆಡೇನಯ್ಯ, ರೋಷ ಪಾಶವ ಬಿಡದನ್ನಕ್ಕರ. ರೋಷ ಪಾಶವ ಬಿಟ್ಟೆಡೇನಯ್ಯ, ಮಾಯಾ ಪಾಶ ಬಿಡದನ್ನಕ್ಕರ. ಇಂತಿ ತ್ರಿವಿಧ ಪಾಶವ ಹರಿದು ನಿಜನಿಂದ ಲಿಂಗೈಕ್ಯರ ತೋರ ಕಲಿದೇವರ ದೇವ. ನಮ್ಮ ಮಡಿವಾಳು ಮಾಚಿ ದೇವ್ರು ಹೇಳ್ದಾಗೆ ನಾನು, ನಂದು, ಮಕ್ಕಳು, ಮರಿ, ಮನೆ, ಮಠ ಎಲ್ಲ ಪಾಶನು ಕಿತ್ ಬಿಸಾಕ್ದಾಗ್ಲೇ ಮುಕ್ತಿಗೆ ಮಾರ್ಗ ಸಿಗಾದು. ಹೌದು, ನಿಜ. ಆದ್ರೆ ನಾವು ಸಾಮಾನ್ಯ ಮನುಷ್ಯರು ಹಂಗ್ ಬದುಕಕ್ಕಾಗಕ್ಕಿಲ್ವೇ? ಆಸೆಗಳು ಮನುಷ್ಯನ್ ಸಾಯಕ್ ಬಿಡಕ್ಕಿಲ್ಲ, ಮನುಷ್ಯ ಆಸೆಗಳನ್ನ ಸಾಯಕ್ ಬಿಡಕ್ಕಿಲ್ಲ. ಇಷ್ಟೇ ಜೀವನ. ಇದು ನನ್ನ ವಿಸಿಟಿಂಗ್ ಕಾರ್ಡು. ಸಾಕಮ್ಮನಿಗೆ ಏನಾದರೂ ಕಷ್ಟ ಅಂತ ಬಂದಾಗ, ಏನಾದರೂ ಬೇಕು ಅಂತಂದಾಗ ದಯವಿಟ್ಟು ನನಗೊಂದು ಫೋನ್ ಮಾಡ್ರಿ ಅಣ್ಣ, ನಾನು ಬರ್ತೀನಿ. ನಾನು ಬರ್ತೀನಣ್ಣ. ದೈವೋ ಅನಾಥ ರಕ್ಷಕ ದ್ಯಾವ್ರಿದಾನೆ. ನಾವು ಕೂತಿರೋ ಜಾಗಕ್ಕೆ ಆ ದ್ಯಾವ್ರು ನಿಮ್ಮಂತ ರೂಪದಾಗ ಬಂದು ಅನ್ನ, ನೀರು, ಬಟ್ಟೆ, ದುಡ್ಡು ಕೊಟ್ಟು ಹೋಗ್ತಿರಲ್ಲ, ನೀವೇ ದೇವ್ರು. ಹತ್ತಿರ ಗಂಟ ತುತ್ತನ್ನ ಇಟ್ಟು ಸತ್ ಮ್ಯಾಕೆ ಮಣಗಾಕಕ್ಕೆ ನೀವೆಲ್ಲ ಇದೀರಲ್ಲ, ಇನ್ನೇನ್ ಬೇಕು ನನಗೆ?
ಸೌಸೆ ಒಂದ್ ಮಂಗ ಸತ್ರೆನೆ ದ್ಯಾವ್ರು ಅಂತೇಳಿ ಊರ್ ತುಂಬಾ ಮೆರವಣಿಗೆ ಮಾಡಿ ಮಣ್ಣು ಮಾಡ್ತಾರೆ. ಆ ಜಾಗದಾಗೆ ಗುಡಿ ಕಟ್ಟಿ ಆಂಜನೇಯ ಸ್ವಾಮಿ ಅಂತ 3 ಹೊತ್ತು ಪೂಜೆ ಮಾಡ್ತಾರೆ. ದಿಕ್ಕು ದೆಸೆ ಇಲ್ದಿರೋ ನನ್ನಂತೋಳ್ ಸತ್ರೆ ಬೀದಿಯೊಣಗ ಬಿಟ್ಟಾರ. ಯಾರೋ ಒಬ್ರು ಮಣ್ಗಾಕಿ ಪುಣ್ಯ ಕಟ್ಕೋತಾರೆ. ಎಲ್ಲೋ ಹಾಕಿರೋ ಬೋಳ್ನ ನೋಡಿ ಪಾಪ ಅಂತ ಹುಡ್ಕೊಂಬಂದು ನಾನ್ ಕಳ್ಕಳ್ದೆ ಇರೋ 100 ರೂಪಾಯಿನ ತಗೋ ಅಂತ ಕೊಡ್ತೀರಲ್ಲ, ನೀವೇ ಕಣ್ರಪ್ಪ ಕಣ್ಣು ಕಾಣೋ ದ್ಯಾವ್ರು. ಪಾಪ 5 ಜನ ಮಕ್ಳಿಗೆ ಜನ್ಮ ಕೊಟ್ಟು ತಾನು ಬಂಜೆ ಅಂತ ಹೇಳ್ಕೋಬೇಕಾದ್ರೆ ಆ ತಾಯಿ ಮನಸ್ಸು ಎಷ್ಟು ನೊಂದ್ಕೊಂಡಿರ್ಬೋದು, ಎಂತ ಯಾತನೇನು ಅನುಭವಿಸಿರ್ಬೋದು. ಎಂಥ ವಿಪರ್ಯಾಸ ಅಲ್ವಾ. ಹೆತ್ತಿರೋ ಮಕ್ಕಳು ಸ್ವಂತ ತಾಯಿನ ಬೀದಿಲಿ ಬಿಟ್ಟು ಹೋದ್ರು. ಇನ್ಯಾರೋ ಹೆತ್ತ ಮಕ್ಕಳು ಸಾಕಮ್ಮನಿಗೆ ಆಸರೆ ಆದ್ರು. ಇದು ಈ ಭಾರತ ದೇಶದ ಮಣ್ಣಿನ ಗುಣ. ಇಲ್ಲಿ ಇನ್ನೂ ಒಳ್ಳೆಯವರಿದ್ದಾರೆ. ದಯೆ, ಧರ್ಮ, ಕರುಣೆ, ಪ್ರೀತಿ, ವಾತ್ಸಲ್ಯ ಇನ್ನೂ ಜೀವಂತವಾಗಿದೆ. ಇಂಥ ಮಣ್ಣಲ್ಲಿ ಹುಟ್ಟಿರೋದೇ ನನ್ನ ಪುಣ್ಯ. ಸತ್ವಾಗ್ಲೂ ಹೇಳ್ತೀನಿ, ನಾನ್ 100 ರೂಪಾಯಿ ಎಲ್ಲೂ ಯಾವತ್ತೂ ಕಳ್ಕೊಂಡಿಲ್ಲ. ಆ ಬೋಳ್ನ ತೆಗೆದ್ಬಿಟ್ರಪ್ಪ ಅಂತ ಸುಮಾರು ಜನ ಕೇಳಿವ್ನಿ. ಯಾರೂ ತೆಗಿಲಿಲ್ಲ. ದಯವಿಟ್ಟು ನೀನಾದ್ರೂ ಆ ಬೋಳ್ ತೆಗೆದು ಪುಣ್ಯ ಕಟ್ಕೊಳಪ್ಪ. ಎಕ್ಸ್ಕ್ಯೂಸ್ ಮಿ ಬ್ರೋ, ಈ ಅಡ್ರೆಸ್ ಎಲ್ಲಿ ಬರುತ್ತೆ ಅಂತ ಹೇಳ್ತೀರಾ? ಸಾರಿ, ಅದೆಲ್ಗೂ ಬರಲ್ಲ, ಅದಲ್ಲೇ ಇರುತ್ತೆ. ಹೇ ಓಕೆ ಬ್ರೋ, ಓಕೆ. ಈ ಅಡ್ರೆಸ್ಗೆ ಹೇಗೆ ಹೋಗೋದು ಅಂತ ಹೇಳ್ತೀರಾ? ಹೇಗ್ ಬೇಕಾದ್ರೂ ಹೋಗ್ಬೋದು. ಬಸ್ಸಲ್ಲಿ ಹೋಗ್ಬೋದು, ಕಾರಲ್ಲಿ ಹೋಗ್ಬೋದು, ನಡ್ಕೊಂಡು ಹೋಗ್ಬೋದು. ಹೇ ಬ್ರೋ, ಡೋಂಟ್ ಬಿ ಜೋಕ್. ಸಾಕಮ್ಮಜ್ಜಿ ಕಳ್ಕೊಂಡ್ರೋ 100 ರೂಪಾಯಿ ನೋಟು ನನಗೆ ಸಿಕ್ಕಿದೆ. ಅವ್ರಿಗೆ ಈಗಲೇ ಅರ್ಜೆಂಟಾಗಿ ಕೊಡಬೇಕು. ಸೊ ಪ್ಲೀಸ್ ಅಲ್ಲಿಗೆ ಹೋಗೋ ದಾರಿ ಹೇಳ್ತೀರಾ? ಹೀಗೆ ಸೀದಾ ಮುಂದೆ ಹೋಗಿ ಅಲ್ಲೊಂದು ಸರ್ಕಲ್ ಸಿಗುತ್ತೆ. ಅದಾದ್ಮೇಲೆ ಯಾರನ್ನಾದ್ರೂ ಕೇಳಿ ಹೇಳ್ತಾರೆ. ಓಕೆ, ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು ಸೋ ಮಚ್. ಈ ಬೋರ್ಡ್ ತೆಗೆಯೋದು ಬೇಡ. ಮಾನವೀಯತೆ, ದಯೆ, ಕರುಣೆ ಇರೋರು ದಾನ ಮಾಡ್ತಾರೆ. ಇದು ನಿರಂತರವಾಗಿರಲಿ. ಸಾಕಮ್ಮನ ಸ್ಥಿತಿ ನೋಡಿ ಅವರಿಗೆ ಸಹಾಯ ಮಾಡಬೇಕು ಅನ್ನೋ ಒಳ್ಳೆಯ ಉದ್ದೇಶದಿಂದ ಯಾರೋ ಪುಣ್ಯಾತ್ಮ ಈ ಬೋರ್ಡನ್ನು ಇಲ್ಲಿ ಹಾಕಿದ್ದಾರೆ. ಯಾರಿರ್ಬೋದು ಆ ಮಹಾನ್ ಭಾವ? ಹಲೋ, ಜೈ ಶ್ರೀರಾಮ್. ನಮಸ್ಕಾರ. ಬೆಂಗಳೂರಲ್ಲಿ ಅಲ್ಲಲ್ಲಿ ಇಂಥ ಬೋರ್ಡ್ಗಳು ಕಾಣಿಸ್ತಾ ಇದ್ದಾವಲ್ಲ, ಎಲ್ಲ ನೀವೇ ಹಾಕಿದ್ದ? ಜೈ ಶ್ರೀರಾಮ್. ಇದನ್ನು ಸ್ಮಶಾನದಲ್ಲಿ ಕೂತ್ಕೊಂಡು ಯಾಕೆ ಮಾಡ್ತಿದ್ದೀರಿ? ಶಾಂತಿ ನೆಮ್ಮದಿ ಇರುತ್ತೆ ಅಂತ. ಇದಕ್ಕಿಂತ ಒಳ್ಳೆ ಜಾಗ ಬೇರೆ ಎಲ್ಲೂ ಇಲ್ಲ ಸರ್. ಎಲ್ಲರೂ ಸತ್ತ ಮೇಲೆ ಒಂದು ದಿವಸ ಇಲ್ಲಿಗೆ ಬರಲೇಬೇಕಲ್ವ ಸರ್. ನಾನು ಸ್ವಲ್ಪ ಮುಂಚೆ ಬಂದಿದ್ದೀನಿ, ಅದು ಬದುಕಿರುವಾಗಲೇ. ನಿಮ್ಮ ಮನೆ? ಇದೇ ನನ್ನ ಮನೆ. ಇಲ್ಲಿ ಬಾಡಿಗೆ ಕೇಳೋರಿಲ್ಲ, ಬಾಂಡ್ ಪೇಪರ್ ಬರ್ಸು ಅಂತ ಹೇಳೋರಿಲ್ಲ, ಹಂಗಿರು ಹಿಂಗಿರು ಅಂತ ಕಂಡೀಷನ್ ಹಾಕೋರಿಲ್ಲ, ಕರೆಂಟ್ ಬಿಲ್ಲು ನೀರಿನ ಬಿಲ್ಲಿನ ಭಯ ಇಲ್ಲ, ಕುಂತ್ರೆ ಕೊಂಕು ನಿಂತ್ರೆ ಡೊಂಕು ಅಂತ ಹಂಗ್ಸೋರಿಲ್ಲ. ಯಾಕೆ ಅಂದರೆ ಇಲ್ಲಿ ನಾನೇ ಓನರು. ಹಗಲು ರಾತ್ರಿ ಇಲ್ಲೇ ಇರ್ತೀರಾ? ಹೌದು. ಭಯ ಆಗಲ್ವಾ? ಭಯ ಯಾಕೆ? ಬದುಕಿರೋ ಜನಗಳ ಮಧ್ಯೆ ಬದುಕೋಕೆ ಭಯ ಪಡಬೇಕು. ಇಲ್ಲಿರೋರೆಲ್ಲ ಸತ್ತಿರೋರು. ಬದುಕಿರೋ ಮನುಷ್ಯರಷ್ಟು ಕೆಟ್ಟವರಿಲ್ಲ, ಸತ್ತಿರೋ ಮನುಷ್ಯರಷ್ಟು ಒಳ್ಳೆಯವರಿಲ್ಲ. ಆಹಾ, ಎಂತ ಸತ್ಯ ಹೇಳಿದ್ರಿ.
ಒಳ್ಳೆ ಕೆಲಸ ಮಾಡೋದಕ್ಕೆ ಯಾವ ಕಚೇರಿನೂ ಬೇಕಾಗಿಲ್ಲ, ಗುಡಿ ಗುಂಡಾರಗಳು ಬೇಕಿಲ್ಲ, ಮಠ ಮಂದಿರಗಳು ಬೇಕಿಲ್ಲ. ಯಾವುದೇ ಅಧಿಕಾರ ಇಲ್ಲದೆ ಈ ತರ ಒಳ್ಳೆ ಕೆಲಸ ಮಾಡ್ಬೋದಲ್ವಾ? ಸ್ಮಶಾನದಲ್ಲೇ ಕುತ್ಕೊಂಡು ಇಷ್ಟು ಒಳ್ಳೆ ಕೆಲಸ ಮಾಡ್ಬೋದು ಅಂತೇಳಿ ನಿಮ್ಮನ್ನು ನೋಡಿ ಕಲಿಬಹುದು. ಈ ನಿಮ್ಮ ಕೆಲಸದಿಂದ ಯಾರಿಗೆ ಎಷ್ಟು ಉಪಕಾರ ಆಗಿದೆಯೋ ಗೊತ್ತಿಲ್ಲ, ಆದ್ರೆ ಇನ್ನೊಬ್ಬರಿಗೆ ಉಪಕಾರ ಆಗ್ಲಿ ಅಂತ ಮಾಡ್ತಾ ಇದ್ದೀರಲ್ಲ, ಈ ನಿಮ್ಮ ಕೆಲಸಕ್ಕೆ ಹ್ಯಾಟ್ಸ್ ಆಫ್. ಜೈ ಶ್ರೀರಾಮ್. ತಗೊಳ್ಳಿ, ಇದರಲ್ಲಿ 2000 ಇದೆ, ಒಂದೆರಡು ಒಳ್ಳೆ ಶರ್ಟ್ ತಗೊಳ್ಳಿ. ಹಾಂ ಕೊಡಿ. ಹಾಂ ತಗೊಳ್ಳಿ. ನೀವು ಒಂದೆರಡು ಒಳ್ಳೆ ಶರ್ಟ್ ತಗೊಳ್ಳಿ ಅಂತ ಹಣ ಕೊಟ್ಟಿದ್ದು. ನೀವು ಕೊಟ್ಟಿದ್ದು ಸರಿ ಸರ್, ಆದರೆ ರಂಗಣ್ಣ ತುಂಬ ಕಷ್ಟದಲ್ಲಿದ್ದಾನೆ. ಆತನ ಮಗನಿಗೆ ಕ್ಯಾನ್ಸರ್. ಅದಕ್ಕೆ ದಯವಿಟ್ಟು ರಂಗಣ್ಣನ ನಂಬರ್ಗೆ ಫೋನ್ಪೇನೋ ಪೇಟಿಎಮ್ ಮಾಡಿಬಿಡಿ ಸರ್. ನಂಬರ್ ಕೊಡಿ. ನಾಥ ರಕ್ಷಕ ದಯೆಯಿಲ್ಲದ ಧರ್ಮದ ಉದಯ ಮೈ ಮೇಲೆ ಶರ್ಟ್ ಇಲ್ಲದೆ ಇದ್ರೂ ಮನುಷ್ಯ ಬದುಕ್ತಾನೆ ಸರ್, ಆದರೆ ಮೈಯಲ್ಲಿ ಕಾಯಿಲೆ ಇಟ್ಕೊಂಡು ಬದುಕೋದು ಕಷ್ಟ. ರಂಗಣ್ಣನ ಮಗನಿಗೆ ಕ್ಯಾನ್ಸರ್. ಮಗನ್ನ ಉಳಿಸ್ಕೋಬೇಕು ಅಂತ ತುಂಬಾ ಒದ್ದಾಡ್ತಿದ್ದೆ. ನಿಮ್ಮ 2000 ರೂಪಾಯಿ ದುಡ್ಡನ್ನ ರಂಗಣ್ಣನ ಅಕೌಂಟ್ಗೆ ಕಳಿಸಿದ್ದೀನಿ. ಥ್ಯಾಂಕ್ ಯು ಸರ್. ಸರ್, ಕಾಲಲ್ಲಿ ಓಡಾಡೋ ನನ್ನಂಥ ಬಡವನೇ ರಂಗಣ್ಣನಿಗೆ 2000 ಹಾಕಿದ್ದೀನಿ. ನೀವು ಕಾರಲ್ಲಿ ಓಡಾಡೋ ಶ್ರೀಮಂತರು, ರಂಗಣ್ಣನಿಗೇನಾದರೂ ಸರಿ ಸರಿ. ಕೈಯಲ್ಲಿ ಕಾಸಿಲ್ಲ, ಬಡವ, ರಂಗಣ್ಣನ ಕಷ್ಟ ನೋಡೋಕ್ಕಾಗ್ತಿಲ್ಲ ಸರ್. ನಿಮ್ಮಂಥವ್ರು 10 ಜನ ಅವ್ರಿಗೆ ಸಹಾಯ ಮಾಡಿದರೆ ಅವ್ರ ಮಗನಿಗೆ ಪುನರ್ಜನ್ಮ ಕೊಟ್ಟಷ್ಟು ಪುಣ್ಯ ಬರುತ್ತೆ ಸರ್. ನನ್ನ ಕಡೆಯಿಂದ ರಂಗಣ್ಣನ ಅಕೌಂಟ್ಗೆ 10,000 ಹಾಕಿದ್ದೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಇಷ್ಟೆಲ್ಲ ಮಾತಾಡಿದ್ವಿ, ನಿಮ್ಮ ಹೆಸರೇ ಕೇಳಲಿಲ್ಲ. ನನ್ನ ಹೆಸರು ಹುಚ್ಚಪ್ಪ. ಹುಚ್ಚಪ್ಪ? ಹಾಂ, ಎಲ್ಲರೂ ಹುಚ್ಚ ಹುಚ್ಚ ಅಂತ ಏಕವಚನದಲ್ಲಿ ಕರಿತಿದ್ರು. ನನಗೂ ಒಂದು ಮರ್ಯಾದೆ ಬೇಕು ಅನ್ನಿಸ್ತು, ಅದಕ್ಕೆ ನಾನೇ ಹುಚ್ಚಪ್ಪ ಅಂತ ಇಟ್ಕೊಂಡ್ಬಿಟ್ಟೆ. ನೀವು ಹುಚ್ಚರಲ್ಲ, ನಿಮ್ಮನ್ನ ಹುಚ್ಚ ಅಂದವ್ರು ಹುಚ್ಚರು. ಸರಿ, ನಾನು ಬರ್ತೇನೆ. ನಮಸ್ಕಾರ. ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಲೋಕ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್. ನಾಥ ರಕ್ಷಕ